ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಯಾರು ಮಿಸ್ ಮಾಡ್ಕೊಂಡೆ ನೋಡಿ, ನೋಡೋಕ್ಕಾಗದಿದ್ರು ಸಹ ಕೇಳಿ ಸ್ಟಿಚಿಂಗ್ ಮಾಡ್ತಾನೋ ಅಥವಾ ಕೆಲಸ ಮಾಡ್ತಾನೋ ಮಿಸ್ ಮಾಡ್ದೇ ಈ ವಿಡಿಯೋ ಪೂರ್ತಿಯಾಗಿ ಕೇಳಿ. ಇದರಲ್ಲಿ ನಿಮಗೆ ಟೈಲರಿಂಗ್ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಮೋಟಿವೇಶನ್ ಮಾತುಗಳಿದೆ. ಹಾಗೆಯೇ ನಾನು ಪಟ್ಟ ಅವಮಾನಗಳಿದೆ. ನಾನು ಕೊನೆಗೆ ಯಾವ ಕೆಲಸನೂ ಮಾಡಲ್ಲ, ಟೈಲರಿಂಗನ್ನೇ ಮಾಡ್ತೀನಿ. ನಾನು ಕೊನೆ ತನಕನೂ ಟೈಲರಿಂಗ್ ಕೆಲಸನೇ ಮಾಡ್ತೀನಿ, ಟೈಲರಿಂಗಲ್ಲೇ ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ತಗೊಂಡಿದ್ದು ಹೇಗೆ, ನನ್ನ ಜೀವನದಲ್ಲಿ ಬದಲಾವಣೆಗಳು ಹೇಗಾದವು, ಟೈಲರಿಂಗೇ ಬೇಕು ಅಂತ ಲಾಸ್ಟ್ ನನ್ನ ಚಾಯ್ಸು ಟೈಲರಿಂಗೇ ಆಯಿತು. ಯಾಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ತುಂಬ ಜನರ ಜೀವನದಲ್ಲಿ ನಡೆದಿರುತ್ತೆ, ಅಂತಹ ಮಾತುಗಳಾಗಿರುತ್ತೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡ್ಕೊಂಡಿದೆ, ಕೊನೆವರೆಗೂ ನೋಡಿ. ಯಾಕಂದರೆ ಫ್ರೆಂಡ್ಸ್, ನಾನು ಟೈಲರಿಂಗ್ ಮಾಡ್ತಾ ಇದ್ರು, ನನಗೆ ಬಟ್ಟೆ ತುಂಬ ಬರ್ತಾ ಇದ್ರು, ನಾನು ಟೈಲರಿಂಗಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇದ್ರು. ನನಗೆ ಟೈಲರಿಂಗ್ ಬೆಲೆ ಗೊತ್ತಿಲ್ಲ. ನಾನು ಈ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸನ ಹುಡ್ಕೋದು, ಹಾಗೆ ಬೇರೆ ಕೆಲಸನ ಮಾಡಬೇಕು, ಬೇರೆ ಕೆಲಸಕ್ಕೆ ಹೋದರೆ ನನಗೆ ಚೆನ್ನಾಗಿರುತ್ತೇನೋ, ನಾನು ಜಾಸ್ತಿ ದುಡಿತೀನೇನೋ, ನನಗೆ ಒಂದು ಬೆಲೆ ಇರುತ್ತೇನೋ, ಟೈಲರಿಂಗ್ ಕೆಲಸದಲ್ಲಿ ಬೆಲೆ ಇಲ್ವೇನೋ ಅನ್ನೋದು ನನಗೆ ತುಂಬ ಇತ್ತು. ಆವಾಗ ನನಗೆ ಈ ಕೆಲಸಕ್ಕೆ ಏನೂ ವ್ಯಾಲ್ಯೂ ಇಲ್ಲ ಅನ್ನೋದಷ್ಟು ನನಗೆ ಅನಿಸ್ತಾನೆ ಇತ್ತು. ಅಂದರೆ ನನಗೆ ಇದರಲ್ಲಿ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೆ. ಹಾಗೆ ನಾನು 10th ಇರುವಾಗ ಟೈಲರಿಂಗ್ ಕಲ್ತಿರೋದು. PUCಗೆ ಹೋಗುವಾಗಲೇ ನಾನು ನನ್ನ ಫ್ರೆಂಡ್ಸ್ ಬಟ್ಟೆಗಳನ್ನೆಲ್ಲ ಇಸ್ಕೊಂಡು ಹೊಲಿತಾ ಇದ್ದೆ. ಆದರೂ ಸಹಿತ ನನಗೆ ಈ ಕೆಲಸದ ಮೇಲೆ ಕೆಲಸ ಮಾಡೋದಕ್ಕೆ ಇಷ್ಟನೇ. ಈ ಕೆಲಸ ನಾನು ಹೇಗೆ ಅಂದ್ಕೊಂಡೆ, ನಾನು ಪ್ರೊಫೆಷನಲಾಗಿ ತಗೊಳ್ಳೇಬಾರ್ದು, ನನ್ನ ಜೀವನ ಉದ್ದಕ್ಕೂ ಈ ಕೆಲಸ ಬೇಡ, ಏನೋ ಒಂದು ಟೈಲರಿಂಗ್ ಗೊತ್ತಿರಬೇಕು, ನನ್ನ ಬಟ್ಟೆ ನಂಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಗೊತ್ತಿರಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು. ಹಾಗಾಗಿ ತುಂಬ ಕೆಲಸಗಳನ್ನು ನಾನು ಹೋಗಿದ್ದೀನಿ, ಮಾಡಿದ್ದೀನಿ. ಕೊನೆಗೆ ನಾನು ಯಾಕೆ ಟೈಲರಿಂಗನ್ನೇ ಕೊನೆಯದಾಗಿ ಆಯ್ಕೆ ಮಾಡಿಕೊಂಡೆ, ಎಷ್ಟು ಅವಮಾನಗಳನ್ನು ಅನುಭವಿಸ್ಬಿಟ್ಟು ಈ ಕೆಲಸನೇ ಬೇಕು ಅಂತ ಆರಿಸ್ಕೊಂಡೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರಾದರೂ ನಾನು ಮಾಡಿರೋಂಥ ತಪ್ಪುಗಳನ್ನು ಈಗ ಬಿಗಿನರ್ಸ್ ಮಾಡ್ತಾ ಇದ್ದರೆ, ಎಷ್ಟೋ ಹೆಣ್ಮಕ್ಳು 20 ವರ್ಷ ಆಗಿರತ್ತೆ ಇವಾಗ ಟೈಲರಿಂಗ್ ಕಲ್ತಿರ್ತಾರೆ, ಅವರು ಈ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ವಿಡಿಯೋ ಒಂದು ಒಳ್ಳೆ ಸಜೆಷನ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಎಷ್ಟೋ ಸತಿ ಗೊತ್ತೇ ಇರೋದಿಲ್ಲ, ನಮಗೆ ಅಡ್ವೈಸ್ ಕೊಡೋದಕ್ಕೂ ಯಾರೂ ಇರೋದಿಲ್ಲ. ಇವತ್ತಿನ ವಿಡಿಯೋ ಬಂದು ಒಂದು 20 ವರ್ಷ ಅಥವಾ 30 ವರ್ಷ ಯಾರೇ ಆಗಲಿ, ನಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ತೀನಿ, ಆರಿಸ್ತೀನಿ, ಮಾಡ್ತೀನಿ ಅಂತ ಹೇಳಿ ಡಿಸಿಷನ್ ತಗೊತಾ ಇರೋರಿಗೆ ಇದೊಂದೇ ಒಳ್ಳೆ ವಿಡಿಯೋ ಆಗಿರುತ್ತೆ. ಹಾಗೆ ಮೊದಲನೇದಾಗಿ ನಾನು ಓದ್ತಾ ಇರುವಾಗಲೇ ಹಾಗೆ NTC ಟ್ರೈನಿಂಗ್ ಮಾಡಿಕೊಂಡು ಟೀಚರ್ ಕೆಲಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಅಲ್ಲಿ ತುಂಬ ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದೆ. ಅನಿವಾರ್ಯ ಕಾರಣ ಮದುವೆ ಆಯಿತು. ಹಾಗೆ ಮಕ್ಕಳು ಆಗೋ ಟೈಮಲ್ಲಿ ನನಗೆ ಟೀಚಿಂಗ್ ಹೋಗೋಕ್ಕೆ ಆಗಲಿಲ್ಲ, ನಾನು ಬಿಟ್ಬಿಟ್ಟೆ. ನಂತರ ನನಗೆ ಟೀಚಿಂಗ್ ಮಾಡಬೇಕು ಅನ್ನೋದು ತುಂಬಾ ಇಷ್ಟ ಇತ್ತು. ಆಗ ನಾನು ಇರಲಿ ನೋಡೋಣ, ನನಗೆ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ, ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ, ಆದರೂ ಅದ್ರ ಬೆಲೆ ನಂಗೆ ಚೂರು ಗೊತ್ತಿಲ್ಲ, ನನಗೇನೋ ಬೇರೆ ಕೆಲಸ ಮಾಡಬೇಕು ಅನ್ನೋದು ಮನಸ್ಸಲ್ಲಿ. ಹಾಗೆಯೇ ನನಗೆ ಹೆಂಗಂದರೆ ಕೆಲಸ ಟೈಲರಿಂಗ್ ಮಾಡ್ತಾಯಿದ್ರು ಇನ್ನು ಬೇರೆ ಬೇರೆ ಕೆಲಸ ಮಾಡಬೇಕು ಅಂತ. ಆದರೆ ಯಾವತ್ತೂ ಆ ತಪ್ಪನ್ನು ಮಾಡಬೇಡಿ. ನಾವು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲೇ ನಾವು ಎಕ್ಸ್ಟ್ರಾ ಕಲಿಬೋದು. ಈಗ ನಾನು ಬ್ಲೌಸು ಚೂಡಿದಾರ ಹೊಲಿತೀನಿ ಅಂದರೆ ಫ್ಯಾಷನ್ ಡಿಸೈನಿಂಗ್ ಕಲಿತ್ರೆ ಇದರಲ್ಲಿ ನಾನು ಗ್ರೋ ಆಗ್ತೀನಿ, ಅಥವಾ ಎಂಬ್ರಾಯ್ಡ್ರಿ ಕಲಿತ್ರೆ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ, ಕುಚ್ಚು, ಇದೆಲ್ಲ ಟೈಲರಿಂಗ್ ಸಂಬಂಧಪಟ್ಟ ಕೆಲಸಗಳು. ಈ ಕೆಲಸಗಳನ್ನು ಕಲಿತಾಗ ನಾವು ಟೈಲರಿಂಗಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗ್ತೀವಿ. ಅದೇ ನಾವು ಟೈಲರಿಂಗ್ ಮಾಡ್ತಾ ಇರ್ತೀವಿ, ಇನ್ನೇನೋ ಬೇರೆ ಯಾವುದೋ ಕಂಪ್ನಿಗೆ ಸೇರ್ಕೊಳ್ಳೋದು ಅಥವಾ ಇನ್ನೇನೋ ಟೀಚಿಂಗ್ ಫೀಲ್ಡಿಗೆ ಹೋಗೋದು, ಇನ್ನೇನೇನೋ ಮಾಡಿದ್ವಿ ಅಂದರೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇರಲ್ಲ. ನಮಗೆ ಆ ಕೆಲಸದಿಂದ ಈ ಕೆಲಸಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನೀವು ಟೈಲರಿಂಗಲ್ಲೇ ಚೆನ್ನಾಗಿ ಅರ್ನಿಂಗ್ಸು ನೀವು ಕಂಡ್ಕೋಬೇಕು. ಕೆಲವೊಬ್ರು ಹೇಗಂದರೆ, ಮೇಡಮ್ ನಾನು ಈ ಕೆಲಸ ಬಿಡಬೇಕು ಅಂತ ಇದ್ದೀನಿ, ನನಗೆ ಇದರಲ್ಲಿ ಏನೋ ಗ್ರೋ ಕಾಣಿಸ್ತಾನೇ ಇಲ್ಲ, ನಾನು ಜಾಸ್ತಿ ಬಟ್ಟೆ ಹೊಲಿತಾನೇ ಇಲ್ಲ ಅಂತ ಹೇಳ್ತಾರೆ. ಅದು ಯಾಕಂದರೆ ನೀವು ಅದರಲ್ಲಿ ನೀವು ಹೆಚ್ಚೆಚ್ಚು ಕಲಿಯೋದಿಲ್ಲ. ನಮಗೆ ಪ್ರತಿದಿನ ಟೈಲರಿಂಗ್ ಫೀಲ್ಡಲ್ಲಿ ಕಲಿಯೋದು ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚೆಚ್ಚು ಕಲಿತಾಗ ನಮಗೆ ಅದರಲ್ಲಿ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಬರ್ತಾ ಹೋಗುತ್ತೆ. ನಾವೇನು ಕಲಿಲಿಲ್ಲ ಅಂದರೆ ಹಳೆ ಫ್ಯಾಷನಿಗೆ ಯಾರೂ ಕೊಡೋದಿಲ್ಲ, ದಿನ ಅಪ್ಡೇಟ್ ಆಗ್ತಾನೇ ಇರಬೇಕು ಅಲ್ವಾ. ಹಾಗಾಗಿ ಕೆಲವೊಬ್ರು ಹೇಗಿರ್ತಾರೆ ಅಂತಂದರೆ, ಸ್ವಲ್ಪ ವರ್ಷ ಸ್ಟಿಚಿಂಗ್ ಮಾಡ್ತಾರೆ, ಇನ್ನು ಸ್ವಲ್ಪ ವರ್ಷ ಇನ್ನೇನೋ ಕಂಪ್ಯೂಟ್ರು ಮಾಡೋದಕ್ಕೆ ಹೋಗ್ತಾರೆ, ಇನ್ನೇನೋ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ. ಆಗ ಅವ್ರು ಯಾವ ಕೆಲಸದಲ್ಲೂ ಸಕ್ಸಸ್ ಆಗಲ್ಲ. ನಾವು ಹೇಗಂದರೆ, ಈಗ ಟೈಲರಿಂಗ್ ಕಲಿತಾ ಇರ್ತೀರಾ ನೀವು ಅಂತ ಅಂದರೆ ಅದರಲ್ಲೇ ನೀವು ಬೇರೆ ಬೇರೆ ಕಲೀರಿ, ಅದರಲ್ಲೇ ಇಂಪ್ರೂವ್ಮೆಂಟ್ ಆಗಿ ನೀವು ನಿಜವಾಗ್ಲೂ 100% ಸಕ್ಸಸ್ ಹೊಂದ್ತೀರಾ. ಕೊನೆಗೆ ಒಂದು ಟೈಲರಿಂಗ್ ಟೀಚರ್ ಆಗಿಯೇ ಬದಲಾಗ್ತೀರಾ. ಹಾಗಾಗಿ ಅಕಸ್ಮಾತ್ ನಿಮಗೆ ತುಂಬ ಬಟ್ಟೆಗಳು ಬರ್ತಿದ್ದಾವಂದರೆ ಹುಡುಗಿಯರನ್ನ ಕರ್ಕೊಂಡು ನೀವು ಕೆಲಸನ ಮಾಡಿಸ್ಬೋದು.
ನಾನು ಫಸ್ಟ್ನೇದಾಗಿ ಏನಾಯಿತು ಅಂತಂದರೆ, ನನಗೆ ತುಂಬ ವರ್ಷದಿಂದ ಆಸೆ ಇತ್ತು, ನಮ್ಮೂರಲ್ಲೇ NTC ಟೀಚರ್ಗೆ ಖಾಲಿ ಇದೆ, ಯಾರಾದರೂ ಅಪ್ಲಿಕೇಶನ್ ಹಾಕ್ಬೋದು ಅಂತ ಬಂತು. ಆಗ ನಾನು ಕೆಲಸ ತುಂಬಾ ಬರ್ತಿತ್ತು. ಆಗ ನನಗೆ ಈ ತಿಂಗಳಿಗೆ ಒಂದ್ಸತಿ ಸಂಬಳ ಎಲ್ಲ ನಿಜವಾಗ್ಲೂ ನನಗೆ ಸಾಕಾಗ್ತಾನೆ ಇರಲಿಲ್ಲ. ಯಾಕಂದರೆ ಮಕ್ಕಳು ಓದಿಸೋದಾಗಲಿ ಅಥವಾ ಮನೆ ಖರ್ಚಾಗಲಿ, ನನಗೆ ಏನಂದರೆ ತಿಂಗಳಿಗೆ 30,000 ರೂಪಾಯಿ ನನ್ನ ಟೈಲರಿಂಗಲ್ಲಿ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಬೇರೆ ಕೆಲಸ ನನ್ನ ನಿಜವಾಗ್ಲೂ ಸಾಕಾಗ್ತಿರ್ಲಿಲ್ಲ ಅಲ್ಲಿಂದ ಬರೋಂಥ ಸಂಬಳ. ಆದರೂ ನನ್ನ ಮನಸ್ಸಿಗೆ ಏನು ಅಂತಂದರೆ, ಈ ಕೆಲಸದ ವ್ಯಾಲ್ಯೂ ನಂಗೆ ಗೊತ್ತಿಲ್ವಲ್ಲ, ಹಾಗಾಗಿ ನಾನು ಹೋದೆ, ಅಪ್ಲೈ ಮಾಡಿದೆ. ನಮ್ಮ ಮನೆಯವ್ರು ಹೇಳಿದ್ರು, ಬೇಡ ನಿಂಗೆ ಬಟ್ಟೆ ಬರುತ್ತಲ್ಲ ಸ್ಟಿಚ್ ಮಾಡ್ಕೋ ಸಾಕು ಅಂತ ಹೇಳಿದ್ರು. ನನ್ನ ಮಾತು ಕೇಳಿಲ್ಲ. ಇಲ್ಲ, ನಾನು ಅಪ್ಲಿಕೇಶನ್ ಹಾಕಬೇಕು, ನನ್ನ ಮಾರ್ಕ್ಸ್ ಕಾರ್ಡು, ನನ್ನ ಕಂಪ್ಯೂಟ್ರು ಆಗಿದೆ, ನಾನು ಸಹ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ NTCಯಲ್ಲಿ, ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂತ ಅವ್ರಿಗೆ ತುಂಬ ಬಲವಂತದಿಂದ ಅಪ್ಲಿಕೇಶನ್ ಹಾಕಿಸ್ದೆ. ಹಾಗೆಯೇ ನಮಗೆ ಇಂಟರ್ವ್ಯೂ ಇತ್ತು ಫ್ರೆಂಡ್ಸ್. ಇಂಟರ್ವ್ಯೂಗೆ ಹೋಗಿದ್ವಿ. ಅಲ್ಲಿ ನಿಜವಾಗ್ಲೂ ಟ್ಯಾಲೆಂಟಿಗೆ ಒಂದು ಅವಕಾಶನೇ ಇಲ್ಲ. ಅಲ್ಲಿ ಏನಾಗಿತ್ತು ಅಂತಂದರೆ, ಹಿಂದಿನ ದಿವಸನೇ ಇವರೇ ಟೀಚರು ಅಂತೇಳಿ ಆಗೋಗ್ಬಿಟ್ಟಿತ್ತು. ನಾನು ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನನಗೊಂದು ಕನಸಿತ್ತು, ನನಗಂದರೆ ಟೀಚರ್ ಆಗಬೇಕು. ನನಗೆ ಮಕ್ಕಳಿಗೆ ನಾನು ಒಂದು 5 ವರ್ಷ ಆ ಕೆಲಸ ಮಾಡಿದ್ದೆ. ಹಾಗಾಗಿ ಟೀಚಿಂಗ್ ಫೀಲ್ಡ್ ತುಂಬಾ ಇಷ್ಟ ಇತ್ತು. ತುಂಬಾ ಕನಸುಗಳನ್ನು ಇಟ್ಕೊಂಡು ಹೋಗಿದ್ದೆ. ಲಾಸ್ಟ್ವರೆಗೂ ನಾನೇ ಪಾಸ್ ಆಗಿದ್ದೆ. ಲಾಸ್ಟ್ ಮೂಮೆಂಟಿಗೆ ರಾಜಕೀಯ ಅಂತ ನಡೆಯುತ್ತಲ್ವ, ಆಗ ನಂಗೆ ತುಂಬಾ ಅವಮಾನ ಆಯಿತು. ಅಲ್ಲಿ ಏನೂ ಪ್ರಿಪೇರ್ ಆಗಿ ಬರದೇ ಇದ್ದವರು ಸೆಲೆಕ್ಟ್ ಆದರು. ಎಲ್ಲ ಪ್ರಿಪೇರ್ ಆಗಿ ಫಸ್ಟು ಅಪ್ಲಿಕೇಶನ್ ಹಾಕಿ ಫಸ್ಟು ಹೋದವಳು ರಿಜೆಕ್ಟ್ ಆದೆ. ಆಗ ನಂಗೆ ತುಂಬ ಅವಮಾನಕ್ಕಿಂತ ತುಂಬ ಬೇಜಾರಾಯಿತು. ಇಲ್ಲೂ ಸಹ ರಾಜಕೀಯ ನಡೆಯುತ್ತಲ್ವ, ಇಲ್ಲಿ ಪ್ರಾಂಪ್ಟಾಗಿ ಕೆಲಸ ಮಾಡೋರಿಗೆ ಅವಕಾಶ ಇಲ್ವಲ್ಲ ಅಂತೇಳಿ ಅನಿಸಿ ನನಗೆ ಅವತ್ತು ಅನ್ನಿಸ್ತು, ನನಗೆ ಕೈಯಲ್ಲಿ ಕೆಲಸ ಇದೆ, ತಿಂಗಳಿಗೆ 30,000 ರೂಪಾಯಿ, ಒಂದೊಂದು ಸರಿ 20,000 ರೂಪಾಯಿ ಇಷ್ಟು ದುಡಿತಿರ್ಬೇಕಾದ್ರೆ ಅಟ್ಲೀಸ್ಟ್ 10,000 ಕೆಲಸಕ್ಕೆ ನಾನು ಯಾಕೆ ಇಲ್ಲಿ ಬಂದೆ? ಇಲ್ಲಿ ಬೆಳಗ್ಗೆ ಎದ್ದು ಕರೆಕ್ಟ್ ಟೈಮಿಗೆ ಬರಬೇಕು. ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ, ತುಂಬಾ ರಿಸ್ಕಿ ಕೆಲಸ ಇರುತ್ತೆ. ಆದರೂ ನನಗೆ ಏನೋ ಇಂಟ್ರೆಸ್ಟು, ಟೀಚಿಂಗು ಅಂದರೆ ತುಂಬಾ ಇಂಟ್ರೆಸ್ಟು. ಅವತ್ತು ನನಗೆ ರಾಜಕೀಯ, ನಾನು ಓದಿದ್ದು ಶಾಲೆಯಲ್ಲೇ ರಾಜಕೀಯ ನಡೆದಾಗ ನಂಗೆ ತುಂಬಾ ಬೇಜಾರಾಯಿತು, ಕಣ್ಣಲ್ಲಿ ನೀರು ಬಂತು. ಆಗ ನಮ್ಮ ಮನೆಯವ್ರು ಹೇಳಿದ್ರು, ನಿಂಗೆ ಹೇಳಿದರೆ ಕೇಳಲಿಲ್ಲ, ನೀನು ಟೈಲರಿಂಗೇ ಮಾಡು ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ರು, ಕೇಳಲಿಲ್ಲ ನೀನು ಅಂತ ಹೇಳಿದ್ರು. ಹೌದು, ನಾನು ಮಾಡ್ತಿರೋ ಕೆಲಸದ ವ್ಯಾಲ್ಯೂನೇ ನಂಗೆ ಗೊತ್ತಿಲ್ವಲ್ಲ, ಅದರಿಂದ ನನಗೆ ಮನೇಲಿ ಕೂತ್ಕೊಂಡೆ ಆರಾಮಾಗಿ, ಅಂದರೆ ಮನೇಲಿ ಕೆಲಸಗಳನ್ನು ಮಾಡಿಕೊಂಡು ಮನೇಲಿ ನಾನು ಹೊಲ್ಕೊಂಡ್ರೇ 20,000 30,000 ದುಡಿತಿದ್ದೀನಿ. ಇಲ್ಲಿ ಯಾರ್ದೋ ಇಲ್ಲಿ ಬಂದುಬಿಟ್ಟು 10,000 ರೂಪಾಯಿಗೆ ಯಾರೋ ಹೇಳೋ ಕೆಲಸನ ಮಾಡಬೇಕಲ್ಲ ಅನ್ನೋ ಅಷ್ಟು ಅನಿಸ್ಬಿಡ್ತು ನನಗೆ. ಅವತ್ತು ನಾನು ಡಿಸೈಡ್ ಮಾಡಿ, ಇಲ್ಲ ನಾನು ಟೈಲರಿಂಗಲ್ಲೇ ಏನಾದರೂ ಸಾಧನೆ ಮಾಡಬೇಕು, ಟೈಲರಿಂಗ್ ಮಾಡಬೇಕಾ ಬೇಡವಾ ಅನ್ನೋ ಅಂತಹ ಕನ್ಫ್ಯೂಸಲ್ಲಿರೋ ಹೆಣ್ಮಕ್ಳಿಗೆ ನಾನು ಸಹ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಅವತ್ತು ಬಂದು ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋದು. ನನ್ನಿಂದ ಅಟ್ಲೀಸ್ಟ್ ಒಂದು 500 ಜನ ಸ್ಟೂಡೆಂಟ್ ಆದರೂ ಟೈಲರಿಂಗ್ ಕಲ್ತಿದ್ದಾರೆ. ಇವತ್ತೊಂದು ಅವರು ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ಸಹ ನನಗೆ ಟೈಲರಿಂಗಲ್ಲಿ ಅದ್ಭುತವಾಗಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ. ಹಾಗೆಯೇ ಮತ್ತೆ ಒಂದು ತುಂಬ ಅವಮಾನ ಆಗಿರೋ ಸಂಗತಿ ಅಂದರೆ ಹೇಳ್ತೀನಿ ಕೇಳಿ. ಗಾರ್ಮೆಂಟ್ಸಿಗೆ ಹೋದೆ ಫ್ರೆಂಡ್ಸ್. ಇಲ್ಲಿ ಇಷ್ಟು ಚೆನ್ನಾಗಿ, ಅಂದರೆ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಬಟ್ಟೆಗಳು ನಮಗೇನು ಕಡಿಮೆ ಆಗಿರಲಿಲ್ಲ, ಬರ್ತಾ ಇತ್ತು. ಆದರೂ ಗಾರ್ಮೆಂಟ್ಸಿಗೆ ಹೋಗೋಣ, ಇಲ್ಲಿ ಕಸ್ಟಮರು ದುಡ್ಡು ಕೊಡೋದಿಲ್ಲ, ಕಿರಿಕಿರಿ ಮಾಡ್ತಾರೆ, ಅಲ್ಲಿ ಸರಿಯಾಗಿಲ್ಲ ಇಲ್ಲಿ ಸರಿಯಾಗಿಲ್ಲ ಅಂತಾರೆ. ಬೇಡಪ್ಪ, ಈ ಸವಾಸನೆ ಬೇಡ, ಬೆಳಗ್ಗೆ ಹೋಗಿ ಸಂಜೆ ಕೆಲಸ ಮುಗಿಸ್ಬಂದು ಮನೇಲಿ ಆರಾಮಾಗಿರ್ಬೋದು, ಈ ರಿಸ್ಕೇ ಬೇಡ, ಇದು 24 ಗಂಟೆ ಕೆಲಸ ಅಂತ ಹೇಳ್ಕೊಂಡು ಗಾರ್ಮೆಂಟ್ಸಿಗೆ ಹೋದೆ. ಗಾರ್ಮೆಂಟ್ಸಲ್ಲಿ ಒಂದೇ ವಾರ ಕೆಲಸ ಮಾಡಿದ್ದು. ಬೆಳಗ್ಗೆ ಬೇಗ ಹೋಗಬೇಕು, ಸಂಜೆ 6 ಗಂಟೆಗೆ ಬರಬೇಕು. ನನಗೂ ಟೈಮ್ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಒಂದು ವಾರ ಕೆಲಸ ಮಾಡ್ತಿರೋಂಗೆ ನನ್ನ ಟೈಲರಿಂಗ್ ಕೆಲಸದ ಬಗ್ಗೆ ನನಗೆ ನಿಜವಾಗ್ಲೂ ಏನು ಅನ್ನಿಸ್ತು ಅಂದರೆ, ನನ್ನ ಟೈಲರಿಂಗ್ ಕೆಲಸನೇ ಬೆಸ್ಟಪ್ಪ, ಇಲ್ಲಿ ಬಂದು ಇಷ್ಟು ಕಡಿಮೆ ದುಡ್ಡಿಗೆ ಇದಕ್ಕೆ ನಾನು ದುಡಿಬೇಕಾ? ನನ್ನ ಟೈಲರಿಂಗ್ ಕೆಲಸದಲ್ಲೇ ನಾನು ಮನೆಯಲ್ಲೇ 3-4 ಬ್ಲೌಸ್ ಹೊಲ್ಕೊಂಡ್ರೆ ಆರಾಮಾಗಿ 600ರಿಂದ 700 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತೇಳಿ ಅವತ್ತು ನನಗೆ ಟೈಲರಿಂಗ್ ಬೆಲೆ ಗೊತ್ತಾಗಿ, ನಾನು ಕಲ್ತಿರೋಂಥ ಕೆಲಸದ ಬೆಲೆ ಗೊತ್ತಾಗಿ ನಾನು ಮತ್ತೆ ರಿಟರ್ನ್ ವಾಪಸ್ ಆದೆ. ಮನೇಲಿ ನಾನು ಟೈಲರಿಂಗ್ ಮಾಡಿ ಅರ್ನಿಂಗ್ಸ್ ಮಾಡಿ ಇವತ್ತು ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ಓದಿಸಿದ್ದೀನಿ. ಹಾಗೆ ನನ್ನ ಫ್ಯಾಮಿಲಿನೂ ಸಹ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಒಂದು ದೊಡ್ಡ ಆಸೆ ಇದೆ ನನ್ನ ಟೈಲರಿಂಗಿಂದ, ಅದು ನೆರವೇರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ನನ್ನ ಉದ್ದೇಶ ಏನು ಅಂದರೆ, ನನ್ನ ಟೈಲರಿಂಗಲ್ಲೇ ಇನ್ನೂ ಹೆಚ್ಚೆಚ್ಚು ಕಲ್ತ್ಬಿಟ್ಟು ಇನ್ನೂ ಹೆಚ್ಚೆಚ್ಚು
ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟರೆ ನನಗೆ ಇನ್ನು ಬೇರೆ ಯಾವ ಕೆಲಸಕ್ಕೆ ಹೋಗೋದಕ್ಕೂ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ಹಾಗೆಯೇ ಫ್ರೆಂಡ್ಸ್, ತುಂಬ ಜನ ಹೆಣ್ಮಕ್ಳು ಹೇಗಂತ ಅಂದರೆ, ನನಗೇನೋ ಏನು ಮಾಡಬೇಕಪ್ಪ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಆರಾಮಾಗಿ ಟೈಲರಿಂಗ್ ಮಾಡ್ಬೋದು. ಟೈಲರಿಂಗ್ ಬೆಲೆ ನಿಜವಾಗ್ಲೂ ನಂಗೆ ಗೊತ್ತಾಗಬೇಕಾದ್ರೆ ತುಂಬ ವರ್ಷನೇ ಆಯಿತು. ಫಸ್ಟಿಗೆ ನನಗೆ ಏನಾದರೂ ಗೊತ್ತಾಗಿದ್ದರೆ ನಾನು ನಿಜವಾಗ್ಲೂ ಅಷ್ಟೇ ಮದುವೆ ಆಗಿಂತ ಮುಂಚೆನೇ ಹೋಗಿ ನಾನು ಬೇರೆ ಬೇರೆ ಕೋರ್ಸ್ಗಳು, ಟೈಲರಿಂಗಲ್ಲೇ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಿ ಇನ್ನೂ ಹೆಚ್ಚು ಕಲಿತಿದ್ದೆ ಅಂತ ಅನ್ನಿಸ್ತು. ಈಗ ಹೇಗಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವೀಗ ಫ್ಯಾಮಿಲಿ ಇರ್ತೀವಿ, ಮಕ್ಕಳು ಎಲ್ಲರನ್ನೂ ನಾವು ನಿಭಾಯಿಸಿ ನಾವು ಹೊಸದಾಗಿ ಏನಾದರೂ ಕಲಿಯೋಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೂ ನಾನು ಯಾವತ್ತೂ ಸಹ ಹೊಸದು ಪ್ರತಿದಿನ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ. ಹಾಗೆಯೇ ಫ್ರೆಂಡ್ಸು, ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಟೈಲರಿಂಗಿಗೆ ಕಲಿಸ್ತಾ ಇರ್ತಾರೆ. ಅವರು ಇಂಟ್ರೆಸ್ಟಿಂದ ಕಲಿತಾ ಇರೋದಿಲ್ಲ. ಮನೇಲಿ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಅವರು ಸಪೋರ್ಟಾಗಿ ಕಲಿತಾನೆ ಇರೋದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮನೇಲಿ ಯಾರು ಸಹ ಏನೂ ಕಲಿಸೋದಿಲ್ಲ. ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂದರೆ, ಅಕ್ಕ ನಾನು ಟೈಲರಿಂಗಲ್ಲಿ ಏನೋ ಮಾಡಬೇಕು, ಎಂಬ್ರಾಯ್ಡ್ರಿ ಕಲಿಬೇಕು, ವರ್ಕ್ ಕಲಿಬೇಕು, ಈ ರೀತಿ ಅಂತಿರ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಕೆಲವರು ತುಂಬ ಜನ, ಕೆಲವರಲ್ಲಿ 100ಗೆ 50% ಹುಡುಗಿಯರು ಹೇಗಂತ ಅಂದರೆ, ಈಗ ಸೆಕೆಂಡ್ PUC ಡಿಗ್ರಿ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕಪ್ಪ ಅಂಥೇಳಿ ಅಂದ್ಕೊಳ್ತಾ ಇರೋ ಎಷ್ಟೋ ಹೆಣ್ಮಕ್ಳಿಗೆ ನಾ ಹೇಳೋದೇನು ಅಂದರೆ, ಈಗಂತೂ ಟೈಲರಿಂಗು, ಫ್ಯಾಷನ್ ಡಿಸೈನಿಂಗು, ಎಂಬ್ರಾಯ್ಡ್ರಿ, ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂಥೇಳಿ ಕೋರ್ಸ್ಗಳು ಬಂದಿದ್ದಾವೆ. ನೀವು ಆರಾಮಾಗಿ ಒಂದು ಶಾಪ್ ಮಾಡೋ ಅಥವಾ ಮನೆಯಲ್ಲೋ ತಿಂಗಳಿಗೆ 30,000 to 40,000 ರೂಪಾಯಿ ಆರಾಮಾಗಿ ದುಡಿಬೋದು. ಆದರೆ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು, ಹಾಗೆಯೇ ಮಾಡಬೇಕು ಅನ್ನೋ ಮನಸ್ಸಿರಬೇಕು. ಇಲ್ಲ ಅಂದರೆ ನಿಜವಾಗ್ಲೂ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಬ್ಲೌಸ್ಗಳನ್ನು ಸಹ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸು, ನನಗೂ ಅಷ್ಟೇ ಇನ್ನೂ ಟೈಲರಿಂಗಲ್ಲಿ ತುಂಬ ಕಲಿಬೇಕು, ಇನ್ನೂ ಹೆಚ್ಚೆಚ್ಚು ಅರ್ನಿಂಗ್ಸ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ನಾವು ಇರೋ ಮನುಷ್ಯರು ಹಾಗೆ ಅಲ್ವಾ, ಇರೋವರೆಗೂ ಆಸೆ ಅನ್ನೋದು ಇದ್ದಿದ್ದೆ. ಹಾಗೆಯೇ ಎಷ್ಟೋ ಜನ ಹೇಗಂದರೆ, ಕಸ್ಟಮರ್ ದುಡ್ಡು ಕೊಡಲ್ಲ, ಕಸ್ಟಮರ್ ಸರಿಯಾದ ಟೈಮಿಗೆ ಇಸ್ಕೊಂಡು ಹೋಗಲ್ಲ ಅಂತೇಳಿ ಕೆಲಸ ಬಿಟ್ಟಂತ ತುಂಬ ಜನ ಇದ್ದಾರೆ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಒಬ್ರಿಗೋಸ್ಕರ, ಈಗ ನೀವು ನೋಡಿ, ಯಾವುದೇ ಒಂದು ಅಂಗಡಿ ಆಗಿರ್ಬೋದು, ಶಾಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಲಾಸು ಲಾಭ ಅನ್ನೋದು ಇದ್ದಿದ್ದೆ. ಎಲ್ಲದರಲ್ಲೂ ಕರೆಕ್ಟಾಗಿ ಪರ್ಫೆಕ್ಷನ್ ನಾವು ಹುಡ್ಕೋಕ್ಕಾಗಲ್ಲ, ಯಾವ ಕೆಲಸದಲ್ಲಾದರೂ ಅಷ್ಟೇ ನೀವು. ಹಾಗಾಗಿ ಈ ರೀತಿ 1-2 ಕಸ್ಟಮರ್ ಪ್ರಾಬ್ಲಮ್ ಇದ್ದಿದ್ದೆ. ಹಾಗಾಗಿ ಅದನ್ನು ನೀವು ನೋಡಿಕೊಂಡು, ಈ ಕೆಲಸನೇ ಬೇಡ ಅಪ್ಪ, ದುಡ್ಡು ಸರಿಯಾಗಿ ಕೊಡೋದಿಲ್ಲ, ನಾನು ಆ ಕೆಲಸಕ್ಕೆ ಹೋಗ್ತೀನಿ, ಈ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ತಪ್ಪು ನಿರ್ಧಾರ ತಗೋಬೇಡಿ. ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಒಬ್ಬರು ಕಂಪ್ನಿಗೆ ಹೋಗ್ತಾ ಇರ್ತಾರಂತೆ, 30,000 ಸ್ಯಾಲ್ರಿ ತೊಗೊಳ್ತಾ ಇರ್ತಾರಂತೆ. ಅವರು ಈಗ ಆ ಕೆಲಸನ ಬಿಟ್ಬಿಟ್ಟು ಟೈಲರಿಂಗ್ ಕಲ್ತಿದ್ದಾರೆ. ಯಾಕಂದರೆ ಅವ್ರು ಹೇಳಿದ್ರು, ನನಗೆ ಮನೆಗೆ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ, ಕೊನೆಗೆ ನನ್ನ ಮಗುಗೂ ಸಹ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ, ಹೆಚ್ಚಿನ ಒಂದು ಟೈಮನ್ನು ನಾನು ಆಫೀಸಲ್ಲೇ ಕಳೀತಿದ್ದೆ. ಹಾಗಾಗಿ ನಾನು ಟೈಲರಿಂಗ್ ಮಾಡ್ತಾ ಈಗ ಮನೆಯಲ್ಲಿ ನಾನು ಅರ್ನಿಂಗ್ಸ್ ಮಾಡ್ತಾ, ಫ್ಯಾಮಿಲಿ, ಮಕ್ಕಳು, ಮನೆಯವ್ರನ್ನೆಲ್ಲರನ್ನೂ ನಾನು ನೋಡಿಕೊಂಡು ಅವ್ರಿಗೆ ಟೈಮ್ ಕೊಟ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ನಾ ಹೇಳೋದು, ಈ ಕೆಲಸದಲ್ಲಿ ನಿಮಗೆ ನೀವು ಒಂದು ಉಪಾಯದಿಂದ ಸ್ಟಿಚಿಂಗ್ ಮಾಡಿದ್ರೆ, ಕಟ್ಟಿಂಗ್ ಮಾಡಿದ್ರೆ ನಿಮಗೂ ಸಹ ಫ್ಯಾಮಿಲಿಗೆ ಕೊಡೋದಕ್ಕೆ ಟೈಮ್ ಉಳಿಯುತ್ತೆ. ನೀವು ಯಾವ ಫಂಕ್ಷನ್ಗಳು ಅಟೆಂಡ್ ಮಾಡ್ಬೋದು, ಹಾಗೆಯೇ ಇನ್ನೂ ಸಹ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಟೈಲರಿಂಗಲ್ಲಿ ಈಗಂತೂ ತುಂಬಾ ಡಿಮ್ಯಾಂಡ್ ಆಗಿದೆ. ಹಾಗಾಗಿ ಎಷ್ಟೇ ರೆಡಿಮೇಡ್ ಬಟ್ಟೆಗಳು ಬಂದ್ರೂ ಸಹಿತ ನಾವು ಅಪ್ಡೇಟ್ ಆಗ್ತಾನೇ ಇದ್ದೀವಿ. ನಿಜವಾಗ್ಲೂ ಅಷ್ಟೇ, ನಾನು ನನಗೆ 16 ವರ್ಷ ಇರುವಾಗ ಕಲ್ತಿರೋಂಥ ವಿದ್ಯೆ ಈಗ ನನಗೆ 38 ವರ್ಷ ಆದ್ರೂ ಸಹಿತ ನನ್ನ ಒಂದು ಜೀವನ ನಡೆಸೋದಕ್ಕೆ ಒಂದು ಕೆಲಸ ಆಗಿದೆ. ನನಗೆ ಇದ್ರ ಬಗ್ಗೆ ಗೊತ್ತಾಗುವಾಗ ತುಂಬ ಲೇಟ್ ಆಯಿತು. ಹಾಗಾಗಿ ಈಗ ಎಷ್ಟೋ ಜನಕ್ಕೆ ನಾನು, ಅಯ್ಯೋ ಈ ಕೆಲಸ ಮಾಡಲ, ಬೇರೆ ಕೆಲಸ ಮಾಡಲ, 6 ತಿಂಗಳು ಹೊಲಿತಾರೆ, ಇನ್ನು 6 ತಿಂಗಳು ಸ್ಟಿಚಿಂಗ್ ಮಾಡೋದೇ ಇಲ್ಲ, ಆ ರೀತಿ ಮಾಡಬೇಡಿ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಕಂಟಿನ್ಯೂಸ್ ನಿಮ್ಮ ಒಂದು ವರ್ಕ್ ಇರಲಿ, ಆಗ ನೀವು ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀರಾ. ನೀವು 6 ತಿಂಗಳು ಹೊಲಿದು 3 ತಿಂಗಳು ಬಿಟ್ಟು ಮಾಡಿದ್ರಿ ಅಂದರೆ ಕಸ್ಟಮರು ಹೋಗ್ತಾರೆ, ಇಂಟ್ರೆಸ್ಟು ಹೋಗುತ್ತೆ, ಹಾಗೆಯೇ ಬೆಳವಣಿಗೆನೂ ಸಹ ಇರೋದಿಲ್ಲ. ಬೇಕಾದರೆ ನೀವು ನೋಡಿ, ಯಾವುದೋ ಒಂದು ನೆಂಟರು ಮನೆಗೋ ಎಲ್ಲಿಗೋ ಹೋಗಿ ಬಂದ್ರಿ ಅಂತಂದರೆ ನಿಮಗೆ ಮತ್ತೆ ಆ ಕೆಲಸನ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಆದ್ದರಿಂದ ನೀವು ಕಂಟಿನ್ಯೂಂಟಾಗಿ ಮಾಡಿ. ಹಂಗಂತ ನೀವು ಊರಿಗೆ ಹೋಗಬೇಡಿ, ನೆಂಟರು ಮನೆಗೆ ಹೋಗಬೇಡಿ, ರಿಲೇಷನ್ ಮನೆಗೆ ಹೋಗಬೇಡಿ ಅಂತಲ್ಲ. ಆದರೆ ನೀವು ಎಲ್ಲಿಗೆ ಹೋಗಿ ಬಂದ್ರೂ ಬಂದಿರೋ ನೆಕ್ಸ್ಟ್ ಡೇನೇ ಏನಾದರೂ ಮಾಡಿ ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಯಾವುದೇ ಕೆಲಸ ಆದರೂ ಅಷ್ಟೇ, ನೀವು ಬಿಟ್ಬಿಟ್ರೆ ಹಾಗೆ ಹೋಗಿಬಿಡತ್ತೆ. ನನಗೆ ಎಷ್ಟೋ ಜನ ಫೋನ್ ಮಾಡಿದವ್ರು ಹೇಳ್ತಾರೆ, ಅಕ್ಕ ನಾನು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಮಾಡ್ತಿದ್ದೆ, ಫಸ್ಟಿಗೆ ವೀಡಿಯೋಸ್ ಪ್ರತಿದಿನ ಹಾಕ್ತಿದ್ದೆ, ಈಗ ಇಂಟ್ರೆಸ್ಟೇ ಇಲ್ಲ ಅಂತೇಳಿ. ಯಾಕೆ ಇಂಟ್ರೆಸ್ಟ್ ಇರೋ? ನಾವು ಫಸ್ಟಿಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡುವಾಗ ಎಷ್ಟೊಂದು ಕಷ್ಟಪಟ್ಟಿರ್ತೀವಿ, ಕೊನೆಗೆ ಯಾಕೆ ಇಂಟ್ರೆಸ್ಟ್ ಹೋಗುತ್ತೆ? ಯಾವುದೇ ಕೆಲಸ ಆದರೂ ಅಷ್ಟೇ, ಟೈಲರಿಂಗಲ್ಲಿ ಅಷ್ಟೇ, ಫಸ್ಟಿಗೆ ಏನೋ ಖುಷಿಯಿಂದ ಕಲಿತಾರೆ, ರಾತ್ರಿ ಹಗಲು ಹೊಲಿತಾರೆ, ಆಮೇಲೆ ನೋಡಿದ್ರೆ ಅವರ
ಒಂದು ಎನರ್ಜಿ ಅಂದರೆ ಅವ್ರಿಗೆ ಏನು ಅಂದರೆ ಇಂಟ್ರೆಸ್ಟು ಕಮ್ಮಿ ಆಗಿಬಿಡತ್ತೆ. ಅವ್ರಿಗೆ ಹೊಲಿಯೋಕ್ಕೂ ಮನಸ್ಸಿಲ್ಲ, ಏನು ಮಾಡೋಕ್ಕೂ ಮನಸ್ಸಿಲ್ಲ. ಆಮೇಲೆ ಅಯ್ಯೋ ಅಷ್ಟೆಲ್ಲ ದುಡ್ಡು ಕೊಟ್ಟು ಕಲಿತೆ, ನನಗೀಗ ಇದರಿಂದ ಗ್ರೋನೇ ಇಲ್ಲ ಅಂತೇಳಿ. ಯಾಕಂದರೆ ಮನಸ್ಸಿದ್ರೆ ಮಾರ್ಗ ಅಂತೇಳಿ ಒಂದು ಗಾದೆ ಮಾತೇ ಇದೆ. ಹಾಗಾಗಿ ನಾವು ಮನಸ್ಸು ನಾವು ಮಾಡಬೇಕು. ಹಾಗೆಯೇ ಟೈಮಿಂಗು ಸೆಟ್ ಮಾಡಿಕೊಂಡು ಇದರಲ್ಲೇ ನಾವು ದುಡಿದ್ವಿ ಅಂತಂದರೆ ತುಂಬಾ ಅರ್ನಿಂಗ್ಸನ್ನು ನೋಡ್ಬೋದು. ಬೇಕಿದ್ರೆ ನೀವು ಒಂದು ತಿಂಗಳು ಟೆಸ್ಟ್ ಮಾಡಿ ನೋಡಿ. ಪ್ರತಿದಿನ ನೀವು ಟೈಮಿಂಗ್ಸನ್ನು ಸೆಟ್ ಮಾಡಿಕೊಂಡು ಪ್ರತಿದಿನ ಕೆಲಸ ಮಾಡ್ತಾ ಬನ್ನಿ. ಆ ದುಡ್ಡನ್ನು ಒಂದು ಡಬ್ಬಿಗೆ ಹಾಕ್ತಾ ಬನ್ನಿ. ತಿಂಗಳು ಪೂರ್ತಿ ಆಗೋಕ್ಕೂ ಒಂದು ದಿನ ನಾನು ಎಷ್ಟು ದುಡ್ದಿದ್ದೀನಿ ಈ ತಿಂಗಳಲ್ಲಿ ಅಂತೇಳಿ ನೋಡಿ. ನೀವು ಹೆಚ್ಚು ಕಡಿಮೆ ಅಂತಂದರೆ ನಿಮಗೆ ಬಟ್ಟೆ ಚೆನ್ನಾಗೇ ಬರ್ತಾ ಇದೆ, ಒಂದು ದಿವಸನೂ ಬಿಡುವಿಲ್ಲದೆ ಬಟ್ಟೆ ಹೊಲ್ದಿದ್ದೀರಾ ಅಂದರೆ 30,000 to 35,000 ರೂಪಾಯಿ ನಿಮಗೆ ಆ ಡಬ್ಬಿಯಲ್ಲಿರುತ್ತೆ. ಅದೇ ನಿಮಗೆ ಬಟ್ಟೆ ಚೆನ್ನಾಗಿ ಬರ್ತಾ ಇಲ್ಲ, ನಾನು ಯಾವಾಗೋ ಅಪರೂಪಕ್ಕೆ ಒಂದೊಂದು ಬ್ಲೌಸ್ ಕೊಡ್ತಾರೆ ಯಾರ್ಯಾರು ಅಂದರೆ ನೀವು ಅಟ್ಲೀಸ್ಟ್ 1,000 to 1,500, 2,000 ಕಂಟಿನ್ಯೂಟಾಗಿ ಕಂಟಿನ್ಯೂಟಾಗಿ ನಿಮಗೆ ಬಟ್ಟೆ ಬರ್ತಾ ಇದೆ, ಒಂದು ದಿವಸನೂ ಬಿಡುವಿಲ್ಲ ಅಂದರೆ ಹೆಚ್ಚು ಕಡಿಮೆ ಅಂದರೆ 30,000 ರೂಪಾಯಿ ದುಡ್ಡಾದರೂ ಆಗಿರುತ್ತೆ. ನಾನು 100% ಹೇಳ್ತೀನಿ. ಯಾಕಂದರೆ ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದೀರ ಅಂದರೆ ಯಾಕೆ ಸೋಮಾರಿತನ ಮಾಡ್ತೀರಾ? ನಾನು ಎಷ್ಟೋ ಜನ ಹೆಣ್ಮಕ್ಳು ನೋಡಿದ್ದೀನಿ, ಫಸ್ಟ್ ಟೈಲರಿಂಗ್ ಕಲಿಯೋಕ್ಕೆ ತುಂಬಾ ಕಷ್ಟಪಡ್ತಾರೆ, ಮತ್ತು ಕಸ್ಟಮರ್ನ ಇಟ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ಕಸ್ಟಮರೆಲ್ಲ ಸಿಕ್ಕಾದ್ಮೇಲೆ ಟೈಲರಿಂಗಲ್ಲಿ ಗ್ರೋ ಆದಮೇಲೆ ಅವರು ಇಂಟ್ರೆಸ್ಟ್ ಕಳ್ಕೊಂಡು ಬರೀ ಮೊಬೈಲ್ ರೀಲ್ಸ್ ಆಗಿರ್ಬೋದು, ತಿರುಗಾಟ ಆಗಿರ್ಬೋದು, ಅಥವಾ ಲೇಝಿ ಆಗಿರ್ಬೋದು, ಬಟ್ಟೆ ಕೊಡೋದ್ರ ಬಗ್ಗೆ ಲೇಝಿ ಆಗಿರ್ಬೋದು, ಈ ರೀತಿ ಮಾಡಿಬಿಟ್ಟು ಟೈಲರಿಂಗಲ್ಲಿ ಗ್ರೋತ್ ಅನ್ನೋದನ್ನು ಕಳ್ಕೊಂಡಿರ್ತಾರೆ. ಇದು ಹೆಚ್ಚಾಗಿ ಕಣ್ಣು ದೃಷ್ಟಿಗೆ ಆಗ್ತಾ ಇರುತ್ತೆ. ಫಸ್ಟಿಗೆ ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಅವರು ಸ್ಲೋ ಆದರು ಅಂದರೆ ಕಣ್ಣು ದೃಷ್ಟಿದಾಗಿರುತ್ತೆ. ಅದನ್ನು ನೀವು ಸರಿ ಮಾಡ್ಕೊಬೇಕು. ಹಾಗೆಯೇ ಫ್ರೆಂಡ್ಸ್, ನಾವು ಜನರಿದ್ರಿಗೆ ತುಂಬ ಕೆಲಸ ಮಾಡೋ ರೀತಿ ಅವ್ರಿಗೆ ಕಂಡ್ರು ಸಹಿತ ತುಂಬಾ ಕಷ್ಟ. ನಿಮಗೆ ಗೊತ್ತಾಗತ್ತೆ, ನೀವು ನೋಡ್ಕೊಳ್ಳಿ. ಅಂದರೆ ಹೇಗಂದರೆ ಅದಕ್ಕೆಲ್ಲ ದೃಷ್ಟಿಗೆಲ್ಲ ನಾನು ಕೆಲವೊಂದು ವೀಡಿಯೋಗಳನ್ನು ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಸರಿ ಮಾಡ್ಕೊಬೋದು ಫ್ರೆಂಡ್ಸ್. ಹೇಗಂದರೆ ನನಗೆ ಆಗಿದೆ, ನಾನು ಶಾಪ್ ಮಾಡಿಲ್ಲ, ಏನೂ ಇಲ್ಲ, ನಮ್ಮ ಮನೆ ಎದುರುಗಡೆನೇ ನಾನು ಅಂಗಡಿ ರೀತಿ ಮಾಡ್ಕೊಂಡಾಗೆ ನನಗೆ ಅನುಭವ ಆಗಿದೆ. ಯಾಕಂದರೆ ನಾವಿಲ್ಲಿ ಎಷ್ಟೊಂದು ಕಷ್ಟಪಡ್ತಾ ಇರ್ತೀವಿ, ಆದರೆ ನೋಡೋ ಜನರಿಗೆ ಹಾಗಾಗಲ್ಲ. ಹಾಗಾಗಿ ಕಣ್ಣು ದೃಷ್ಟಿಯಿಂದನೂ ಸಹಿತ ಈ ಕೆಲಸನ ಬಿಟ್ಟಂಥವ್ರು ತುಂಬ ಜನ ಇದ್ದಾರೆ. ಆದರೆ ಫ್ರೆಂಡ್ಸ್, ನಾನು ಹೇಳೋದು ನಮಗೆ ಟೈಲರಿಂಗಲ್ಲಿ ನಿಜವಾಗ್ಲೂ ನಾವು 100% ಟೈಮ್ ಕೊಟ್ಟು ಮನಸ್ಸಿಟ್ಟು ಮಾಡಿದ್ವಿ ಅಂದರೆ ಇದರಲ್ಲಿ ನಾವು ಗ್ರೋ ಆಗೋದು ನಿಜ. ಯಾಕಂದರೆ ಟೈಮ್ ಇದ್ದರೆ ನಿಮಗೆ ಇದರಲ್ಲೇ ಹೆಚ್ಚು ಕಲೀರಿ. ಅಂದರೆ ನಿಮ್ಗೆ ಏನಾದರೂ ಬ್ಲೌಸಲ್ಲಿ ಪ್ರಾಬ್ಲಮ್ ಬರ್ತಿದೆ ಅಂದರೆ ನೀಟಾಗಿ ಕಲಿತು ಸ್ಟಿಚಿಂಗ್ ಮಾಡಿ, ಆಗ ಕಸ್ಟಮರ್ ಜಾಸ್ತಿ ಆಗ್ತಾರೆ, ಎಲ್ಲೂ ಹೋಗಲ್ಲ. ನೀವು ಇಡೀ ಊರಲ್ಲಿರೋ ಬ್ಲೌಸ್ ಎಲ್ಲರದು ನಾನೇ ಹೊಲಿಬೇಕು ಅಂತಲ್ಲ, ನಿಮಗೆ ದಿನಕ್ಕೆ 2-3 ಬ್ಲೌಸು ಕೊಡೋ ಥರ ಕಸ್ಟಮರ್ ಇದ್ದರೆ ಆರಾಮಾಗಿ ನೀವು ವರ್ಷ ಪೂರ್ತಿ ಬಟ್ಟೆನ ಹೊಲ್ಕೊಂಡು ಆರಾಮಾಗಿರ್ಬೋದು. ಹಾಗೆಯೇ ಫ್ರೆಂಡ್ಸ್, ನಾನು 23 ವರ್ಷದಿಂದ ಬಟ್ಟೆ ಹೊಲಿತೀನಿ. ಇವತ್ತು ನಾನು ಫ್ರೀ ಆದೆ, ನನಗೆ ಬಟ್ಟೆ ಅಷ್ಟು ಖಾಲಿ ಆದವು ಅಂತೇಳಿ ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಗಾರ್ಮೆಂಟ್ಸಿಗೆ ಹೋಗಲಿ, ಸ್ಕೂಲಿಗೆ ಹೋಗಲಿ, ಅಥವಾ ಇನ್ನೇನಾದರೂ ಕೆಲಸನ ಮಾಡಲಿ, ಅಥವಾ ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಮಾಡುವಾಗ ಫಸ್ಟಿಗೆ ನಾವು ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡಬೇಕು ಅಂದರೆ ತುಂಬಾ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ. ಆ ಟೈಮಲ್ಲಿ ನನಗೆ ಕಸ್ಟಮರ್ನ ನಾನು ಯಾವ ರೀತಿ ಅವ್ರನ್ನ ಒಂದು ಸಮಾನವಾಗಿ ಅವರಿಗೆ ಬಟ್ಟೆನೂ ಕೊಟ್ಕೊಂಡು ಯೂಟ್ಯೂಬ್ ಚಾನಲ್ಲು ಮಾಡಿಕೊಂಡು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಹಾಗಾಗಿ ನೀವು ಕಲ್ತಿರೋ ಕೆಲಸನ ಯಾವತ್ತೂ ಬಿಡಬೇಡಿ, ಕಂಟಿನ್ಯೂಟಿಯಾಗಿ ಮಾಡ್ತಾ ಹೋಗಿ, ಬೇರೆದ್ರ ಕಡೆ ಗಮನ ಕೊಡಬೇಡಿ. ನೋಡಿ, ನಾನು 3 ಬ್ಲೌಸನ್ನು ಹೊಲಿದ್ಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಹಾಗೆ ಇಷ್ಟು ಬ್ಲೌಸನ್ನು ಕಟ್ಟಿಂಗ್ ಮಾಡಿದ್ದೀನಿ, ಮನೆ ಕೆಲಸನೆಲ್ಲ ಮುಗಿಸಿ. ಹಾಗಾಗಿ ಮನೇಲೇ ಕುತ್ಕೊಂಡು ನೀವು ಸಾವಿರಾರು ರೂಪಾಯಿಯನ್ನು ಟೈಲರಿಂಗಲ್ಲಿ ಗಳಿಸ್ಬೋದು. ಅದು ಬಿಟ್ಟು ನೀವು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ಯಾವ ಕೆಲಸನೂ ಮಾಡ್ದೇನೆ ನೀವು ವೇಸ್ಟ್ ಆಗೋದನ್ನು ನಾನು ಈ ವಿಡಿಯೋ ಮುಖಾಂತರ ತರ್ದಿದ್ದೀನಿ. ಹಾಗೆ ಟೈಲರಿಂಗ್ ವ್ಯಾಲ್ಯೂ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ. ಟೈಲರ್ ಆದರೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಂತಲೂ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.